ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾ ಮಂಡ್ಯ ಹುಡುಗಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಹೊರಗಡೆ ಹೊರಟಿದ್ದೀವಿ. ಎಲ್ಲಿಗೆ ಏನು ಅಂತ ಹೇಳ್ತೀನಿ. ಹಾಗೆ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಕೂಡ ವಿಡಿಯೋನ ಶೇರ್ ಮಾಡಿ. ಅಕ್ಕ ನಾನು ಒಂದೇ ಥರ ಡ್ರೆಸ್ ಹಾಕಿದ್ದೀವಿ. ಆಲ್ಮೋಸ್ಟ್ ಅಕ್ಕ ನಾನು ಒಂದೇ ಥರ ಡ್ರೆಸ್ ತೊಗೊತೀವಿ. ಏನಾದರೂ ಹಬ್ಬಗಳಿದ್ದಾಗ ಮತ್ತು ಎಲ್ಲಾದರೂ ಊರಿಗೆ ಹೋಗ್ಬೇಕು, ಊರಲ್ಲಿ ಜಾತ್ರೆ ಆಗುತ್ತೆ, ಆ ಜಾತ್ರೆಗೆ ಆಲ್ಮೋಸ್ಟ್ ಇಬ್ಬರು ಒಂದೇ ಥರ ಡ್ರೆಸ್ನ ಹಾಕೊತೀವಿ. ಹರ್ಷದನು ಕೂಡ ಇವತ್ತು ಬರ್ತಾಯಿದ್ದಾಳೆ. ಹರ್ಷದ ಚಿನ್ಮಯ ಎಲ್ಲ ಬರ್ತಾಯಿದ್ದಾರೆ. ಸ್ಕೂಲಿಗೆ ರಜಾ ಹಾಕ್ಸ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿಗೆ ಅಂತಂದರೆ ನಮ್ಮ ತಂಗಿ ಇದ್ದಾಳಲ್ಲ ಪುಟ್ಟಿ, ಅವ್ರ ಊರಲ್ಲಿ ಇವತ್ತು ಮುನಿಯಪ್ಪನ ಮಾಡ್ತಾಯಿದ್ದಾರೆ. ಅಂದರೆ ಮುನೇಶ್ವರನ್ ಮಾಡ್ತಾರಲ್ವ, ಅದನ್ನು ನಮ್ಮ ಕಡೆ ಮುನಿಯಪ್ಪ ಅಂತ ಹೇಳ್ತೀವಿ. ಅದನ್ನು ಮಾಡ್ತಾಯಿದ್ದಾರೆ. ಅವರು ಮಾಡಿದ್ದು ಶುಕ್ರವಾರ, ಗುರುವಾರ. ಬಟ್ ಗುರುವಾರ ನಾವು ಯಾರನ್ನೂ ನಾನ್ ವೆಜ್ ತಿನ್ನಲ್ಲ, ಅದಕ್ಕೋಸ್ಕರ ಶುಕ್ರವಾರ ಬನ್ನಿ ಅಂತ ಹೇಳ್ತಾಯಿದ್ರು. ನಾವು ಪರವಾಗಿಲ್ಲ ಬರಲ್ಲ ಅಂದರೆ ಅವರು ಬರಬೇಕು ಅಂತ ಇದರಿಂದ ಸರಿ ಹೋಗಿ ಬಂದ್ಬಿಡೋಣ ಅಂತೇಳ್ಬಿಟ್ಟು ಶುಕ್ರವಾರ ಹೊರಟಿದ್ದೀವಿ. ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ನಾವು ಹೊರಟಾಗ ಆಲೇ 12:30 ಆಗಿತ್ತು. ಆದರೂ ಕೂಡ ಎಷ್ಟು ಟ್ರಾಫಿಕ್ ಇದೆ ಅಂತಂದರೆ ನಿಜವಾಗ್ಲೂ ಇವಾಗ ಬೆಂಗಳೂರಲ್ಲಿ ಓಡಾಡೋದು ತುಂಬ ಕಷ್ಟ ಆಗ್ಬಿಟ್ಟಿದೆ, ಅಷ್ಟೊಂದು ಟ್ರಾಫಿಕ್ ಇದೆ. ಹಾಗೆ ಮಂಜು ಬಂದು ಆಮೇಲೆ ಜಾಯ್ನ್ ಆಗ್ತಾರೆ. ಮುಂದೆಲಿ ಗೊಲ್ರಟ್ಟಿ ಬರುತ್ತಲ್ಲ, ಗೊಲ್ರಟ್ಟಿಲಿ ನಮ್ಮ ಫ್ಯಾಕ್ಟ್ರಿ ಇದೆ, ಫ್ಯಾಕ್ಟ್ರಿ ಹತ್ರ ಹೋಗಿದ್ರು ಅವರು. ಹಾಗೆ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿದರು. ಇವಾಗ ಅವರನ್ನು ಕರ್ಕೊಂಡು ನಾವು ಊರಿಗೆ ಹೊರಡಬೇಕು. ಹೋಗ್ತಾ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ವ್ಲಾಗ್ ನೋಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್. ಈ ರೋಡು ಇನ್ನು ಫಿನಿಶ್ ಆಗೋಕ್ಕೆ ಎಷ್ಟು ವರ್ಷಗಳು ಬೇಕು ಮಾಮ? ನಾವು ನೆಕ್ಸ್ಟ್ ಗಾಡಿ ತಗೊಳಕ್ಕಾಗುತ್ತೆ. ಗಾಡಿ ತಗೊಳತ್ತೆ ಪಕ್ಕ. ಈ ಗಾಡಿನ ಚೇಂಜ್ ಮಾಡ್ತಾ ಯಾವ ಗಾಡಿ ತಗೊಳ್ತೀನಿ ಗುರು? ಹುಡುಕ್ತೀನಿ ಗುರು, ಯಾವ್ದಾದ್ರು ಒಳ್ಳೆ ಗಾಡಿ ತಗೊಳ್ತೀನಿ. ನನಗೆ 2 in 1 ಬೇಕಲ್ಲ, ಎಡ್ಕೋಬೇಕು, ಯಾರು ಕರೆದ್ರೆ ಹೋಗೋಕೆ ಇರಬೇಕು, ಫ್ಯಾಮಿಲಿ ಥರ ಇರಬೇಕು. ಸಾವಯವ ಬೇಡ. ಗಾಡಿ ಯಾವ್ದು ಚೆನ್ನಾಗಿರುತ್ತೆ ಅವ್ರಿಗೂ ನೋಡೋಕೆ ದೊಡ್ಡ ಗಾಡಿ ತಗೊಂಡು ಕಾಣಬೇಕು, ನಮಗೂ ಓನ್ ಆದ ಇದು ಹೋಗೋದು ಚೆನ್ನಾಗಿರ್ಬೇಕು ಆ ಥರ. ಈಗ ಡೈಲಿ ಯೂಸ್ಗೆ ಯಾವ್ದು ಚೆನ್ನಾಗಿರ್ತಾವೆ ಗಾಡಿಗಳು? ನೋಡೋಣ ಯಾವ ಥರ ಮಾರುತಿ ಬಂದಿಲ್ಲ. ಮಾರುತಿ, ಟೊಯೋಟಾ. ಇದನ್ನು ಬೆಂಗಳೂರು ಟು ಮಾಗಡಿ ಫುಲ್ಲು ರೋಡು ಕೆಲಸ ನಡೀತಾನೆ ಇದೆ. ಹುಲಿಯೂರು ಕೆಲಸ ನಡೀತಾ ಇದೆ. ಬಟ್ ಆಲ್ಮೋಸ್ಟ್ ಹುಲಿಯೂರು ದುರ್ಗದಿಂದ ಮಾಗಡಿವರೆಗೂ ಆಲ್ಮೋಸ್ಟ್ 80% ರೋಡ್ ಆಗಿದೆ. ಬಟ್ ಇಲ್ಲೇ ಇನ್ನು ಮಾಗಡಿಯಿಂದ ಮತ್ತು ಬೆಂಗಳೂರುವರೆಗೂ ಸ್ವಲ್ಪ ಅಲ್ಲಲ್ಲೇ ರೋಡು ಪ್ಯಾಚಸ್ ಇದೆ. ಇನ್ನೂ ರೆಡಿ ಮಾಡ್ತಾಯಿದ್ದಾರೆ. ಅಂದರೆ ಹೊಸ ರೋಡ್ಗಳು ಮಾಡ್ತಾಯಿದ್ದಾರೆ. ರೋಡ್ ಆದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಕಾಣಿಸ್ತಾನೆ ಇಲ್ಲ ಅದೆಲ್ಲವನೇ ಅಂತ. ಕಾಣಿಸ್ತಾವನೆ. ಬಾ ಸಾಕು ಸಾಕಮ್ಮ. ಮೋಸ್ಟ್ಲಿ ಲಾಸ್ಟ್. ಒಂದು ರೌಂಡ್ ತೆಗೆದ್ಬಿಡ್ತೀನಿ ಬಿಡಿ. ಯಾಕೆ ಅಂದರೆ ಇದು ನಮ್ಮ ಗಾಡಿ ಲಾಸ್ಟ್ ಅಂತ, ಮೇ ಬಿ ಗೊತ್ತಿಲ್ಲ. ಹಾಯ್ 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 ಮಾಡಿ, ಹಾಯ್ ಮಾಡಿ.
ಹಾಂ ಹೆಂಗಿದೆ ಹೆಂಗಿದೆ ಕುಡಿತೀನಿ. ಚೆನ್ನಾಯ್ತಾ ಚೆನ್ನಾಯ್ತಾ ಸೂಪರಾ ಹೆಂಗೈತೆ ಹರ್ಷ? ಚಿನ್ನು ಕಬ್ಬಿನಾಲ್ ಕುಡಿರಿ, ಬಿಸಿಲಿಗೆ ಒಳ್ಳೇದು. ಎಷ್ಟು ಆರೋಗ್ಯಕ್ಕೆ ಒಳ್ಳೇದು ಮಾಮ. ತಂಪಿಗೆ ಎಲ್ಲ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು. ನಾವೆಲ್ಲ ಚಿಕ್ಕ ಹುಡುಗ ಕಬ್ಬ ಹಿಂಗ್ತಿ ನಾವು ಈಗ ಇಂಟು ಕುಡಿತೀವಿ. ಯಾಕೆ ಅಂದರೆ ಹಲ್ಗಳು ಚೆನ್ನಾಗಿ ಇವಾಗ ಮತ್ತೆ ಮಾಗಡಿಲಿ ನಿಲ್ಲಿಸಿ ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು, ಅಂದರೆ ಕಬ್ಬಿನ ಜ್ಯೂಸು ಚೆನ್ನಾಗಿರುತ್ತಲ್ವ, ಫ್ರೆಶ್ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂಥೇಳಿ ನಿಲ್ಲಿಸಿ ಕಬ್ಬಿನ ಜ್ಯೂಸ್ ಕುಡಿದ್ವಿ. ತುಂಬಾ ಚೆನ್ನಾಗಿತ್ತು ಕಬ್ಬಿನ ಜ್ಯೂಸು. ಇವಾಗ ಮುಂದೆ ಹೊರಟಿದ್ದೀವಿ. ನೋಡ್ತಾ ಇರ್ಬೋದು ನಮ್ಮ ಕಡೆ ತುಂಬಾ ತೆಂಗು, ಅಡಿಕೆ ಈ ಥರ ಜಾಸ್ತಿ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಹಳ್ಳಿ ವಾತಾವರಣ. ನನಗಂತೂ ಇಷ್ಟ ಆಗುತ್ತೆ ಹಳ್ಳಿ ವಾತಾವರಣ. ಬೆಂಗಳೂರಲ್ಲಿ ಯಾವಾಗಲೂ ಬರೀ ಕಾಂಕ್ರೀಟ್ ಮನೆಗಳು, ಬರೀ ಗಾಡಿ ಸೌಂಡ್ಗಳು ಇದೇ ಕೇಳಿಸ್ತಾ ಇರುತ್ತೆ. ಬಟ್ಟು ಬೆಂಗಳೂರಿಂದ ಹೊರಗಡೆ ಬಂದರೆ ಅದೇ ಒಂಥರ ಫ್ರೆಶ್ ಗಾಳಿ, ಅದೇ ಒಂಥರ ಫ್ರೆಶ್ ಇರುತ್ತೆ. ಎಷ್ಟು ಚೆನ್ನಾಗಿ ಕಣ್ಣಿಗೆ ತಂಪು ಕೊಡುವಂಥ ಹಸಿರಿರುತ್ತೆ. ತುಂಬ ಖುಷಿಯಾಗುತ್ತೆ ಊರ ಕಡೆ ಹೊರಟಾಗ. ಬಟ್ ಊರಿಂದ ವಾಪಸ್ ಬರಬೇಕಾದ್ರೆ ಅಷ್ಟೇ ಒಂಥರ ಟಯರ್ಡ್ನೆಸ್ ಅನ್ನಿಸ್ತಾ ಇರುತ್ತೆ. ಆದ್ರೂ ಒಂಥರ ಹೋಗುವಾಗ ಒಂಥರ ಜೋಶಲ್ಲಿ ಎಲ್ಲರೂ ಮಾತಾಡಿಕೊಂಡು ಚೆನ್ನಾಗಿ ಹೋಗ್ತಾ ಇದ್ದೀವಿ. ಇವಾಗ ಇನ್ನೇನು ಆಲ್ಮೋಸ್ಟ್ ಊರು ಹತ್ತತ್ರ ಬರ್ತಾ ಇದೆ. ನಾನು ಇರಲಿ ಅಂತ ಹೇಳ್ಬಿಟ್ಟು, ಚೆನ್ನಾಗಿತ್ತಲ್ವ ಗ್ರೀನರಿ. ನಾವು ಬೆಂಗಳೂರಲ್ಲಿ ಈ ಥರ ಎಲ್ಲ ನೋಡೋಕ್ಕಾಗುತ್ತಾ? ಮತ್ತು ಈ ಥರ ಎಲ್ಲ ವೀಡಿಯೋಗೆ ಸಿಗುತ್ತಾ ನಮಗೆ ಗ್ರೀನರಿ ಹೇಳಿ? ಯಾವ ಕಡೆ ನೋಡಿದ್ರು ಬರೀ ಮನೆಗಳು ಕಾಣಿಸುತ್ತೆ ಮತ್ತು ಗಾಡಿಗಳು ಕಾಣಿಸುತ್ತೆ ಅಷ್ಟೇ. ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅವಳು ರೆಡಿಯಾಗಿರುವಂತ ಅವಳು. ಅದೇ ರೆಡಿಯಾಗಿ ಬೇರೆ ವಿಡಿಯೋ ಮಾಡಬೇಕು. ಅದೇ ಜ್ಯೂಸ್ ಬೇಕಂತ ಮಂಜಕರೆಲ್ಲ ಕೂತಾರಲ್ಲ ಕುತ್ಕೊಳ್ರಿ. ಈಗ ನಿಮ್ಮ ಊರಿಗೆ ಬಂದಿದ್ದೀವಿ, ನೀವು ರೆಡಿ ಆಗ್ಬೇಕ. ನೀನು ರೆಡಿ ಆಗಕೈತದ? ನಾವು ರೆಡಿಯಾಗಿ ಬಂದಿದ್ದೀವಪ್ಪ. ಹ್ಞೂ, ನಾವು ರೆಡಿಯಾಗಿ ಬಂದಿದ್ದೀವಿ. ಏನು ಮಾಡಿದ್ದೀರಾ ಪುಟಿ? ಹೇಳು ಫಸ್ಟು. ಇವ್ರದ್ದಿರೋದು ಗುರುವಾರ ಹಬ್ಬ, ನಾವು ಬಂದಿರೋದು ಶುಕ್ರವಾರ. ದಾವಾರ್ ಬಿಟ್ಟೈತೆ ಪಾಪ, ಅದೆಷ್ಟು ದಾವಾರ್ ಇತ್ತು. ಇನ್ನೊಂದು ಸ್ವಲ್ಪ ಹಾಕು, ಫುಲ್ ಕುಡ್ಕೊತ್ತು.
ಅದಕ್ಕೆ ಮೀನ್ ಬರ್ಗೆಟಾಗಿದೆ ಕಡೆ ಏ ಕುಡಿಯೋ ನೀರು ತರಿಸಿಲ್ವಾ ನಮಗೆ? ಹಾಂ, ಕುಡಿಯೋ ನೀರು ತರಿಸಿಲ್ವೇನಮ್ಮ? ಅದಕ್ಕೆ ನೋಡಿ ಇರಲಿ ಅಂತ ಎಮರ್ಜೆನ್ಸಿಗೆ ತಂದಿದ್ದು. ನಾನು ಅಲ್ಲಿ ತಗೊಳ್ಳೋಣ ಅಂದೆ ಅಕ್ಕ, ಅವ್ರಿಗೆ ಹುಷಾರಿಲ್ವಂತೆ ಅಂತೂ. ಇವರು ಜ್ಯೂಸ್ ಬೇಕು ಏನು ಮಾಡ್ತಾ ಇದ್ದೀರಾ? ಹಾಂ, ಯಾರ್ದು ಊರಿದು? ಯಾರ ಊರಿದು? ಯಾರ್ದು ಊರು ಇದು? ಯಾರ್ದೆ? ನಮ್ಮದು ಅಂತ ಹೇಳು. ಹೌದಾ? ಯಾವ ಊರಿದು? ಬನ್ನಿ ಹತ್ರಕ್ಕೆ ಜೋರಾಗಿ ಹೇಳ್ರಿ. ಅದು ಮಾಡ್ಬಾರೆ, ಒಂದು ರೀಲ್ಸ್ ಮಾಡ್ಬಾ. ಬಿಸ್ಲಲ್ಲಿ ಹರ್ಷ ರೀಲ್ಸ್ ಮಾಡ್ಬಿಟ್ಟು ಹೋಗ್ಬಾದು. ನೋಡಿ ತೀಟೆ ಮಾಡಲ್ಲ ಅವಳು. ಹೊಸ ಕರ ನಾಯಿ ಅವು ಬೇಕು ಅವಳಿಗೆ. ಈಗ ಅವ್ರು ಚಳಿಯಾಗ ಗೊತ್ತು ಬಿಡ್ತವ್ರೆ ನಾನು ಹೋಗ್ಲಿ ಅಂತ. ಅತ್ತೆ ನೋಡ್ತಾ ಇಬ್ರು ನೋಡ್ತಾವ್ರೆ. ಏನಕ್ಕ? ಕೊತ್ತಂಬರಿ ಕೊತ್ತಂಬರಿ ತಗೊಂಡೋಗಿ ಅಂತಂದರೆ ಕೊತ್ತಂಬರಿ ರೈಟು 10 ರೂಪಾಯಿ. ಡ್ರೆಸ್ ಇಬ್ರದ್ದು ಒಂದೇ ಡ್ರೆಸ್. ಆಯಿತು, ಊಟ ಎಲ್ಲ ಆಯಿತು. ಮಟನ್ ಚಿಕನ್ ಎಲ್ಲ ಆಯಿತು. ಇವಾಗ ಹೊರಡ್ಬೇಕು. ಆಯ್ತಾಕ ಎಲ್ಲ? ಏನೇನು ಊಟ ಮಾಡಿದೆ? ಬೆಳಕು ಒಂಚೂರು ಮುಂದೆ ಬಾ. ಮಟನ್ನು ಚಿಕನ್ನು ಅಷ್ಟೇ. ಕುಳಮ್ಮ ಏನುಂಡಮ್ಮ? ಚಿಕನ್ ಮಟನ್ ಆಮೇಲೆ ಸಾಂಬಾರ್. ಚಿಕನ್ ಮಟನ್ ಸಾಂಬಾರ್ ಬೇರೆ ಸಾಂಬಾರ್ ಬೇರೆ ಇರ್ತದಲ್ವಾ, ಹಾಂ. ಅದಕ್ಕೆ ಊಟ ಮಾಡಿದ್ರ ಚೆನ್ನಾಗಿ? ಬನ್ನಿ ಬೀಗರ ಮನೆ ಬೀಗರ ಮನೆ ಇದು ಬೀಗತಿ ಮನೆ. ಇವರು ಬೀಗ್ತಿ, ಅವರು ಬೀಗರು. ಸರಿ ಹೊರಡೋಣ. ನಾವು ಟೈಮ್ ಆಯಿತು 4 ಗಂಟೆ. ಈಗ ಬೆಂಗಳೂರು ಕಡೆಗೆ ನಮ್ಮ ಪಯಣ. ತೋರ್ಸೆ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದ್ದೀನಿ ಗಂಟು. ತೋರ್ಸೆ. ಇದು ಹಾಲು. ನೀನು ತೋರಿಸ್ಬೇಕಲ್ಲ ಏನೇನು ಅಂತ. ಬಾ ಅಲ್ಲಿ, ಅದು ರೂಮು. ಮುಂದಕ್ಕೆ ಬಾರೆ. ಇದು ಒಂದು ರೂಮು, ಹಳ್ಳಿ ಮನೆ. ಇದು ಒಂದು ರೂಮ್. ಇದು ರೂಮೇನೆ, ಬಟ್ ಇವಾಗ ದನಿನ ಕೊಟ್ಟಿಗೆ ಥರ ಮಾಡ್ಕೊಂಡಿದ್ದಾರೆ. ದೊಡ್ಡದು. ಇದೇ ಪುಟ್ಟಿಯವರ ಮನೆ. ಎಲ್ಲ ಬ್ಯಾಗ್ ಎತ್ಕೊಂಡು ರೆಡಿ ಆಗೋರೆ. ಪುಟ್ಟಿ ಹೋಗಿ ಬತ್ತೀಯಾ? ನಾನೇ ಕಳಿಸ್ತಾ ಇದ್ದೀನಿ. ಜಾಲಿ ಜಾಲಿ ಪುಟ್ಟಿ. ಮಟನ್ ಎಲ್ಲ ಖಾಲಿ ಖಾಲಿ, ಫುಲ್ ಜಾಲಿ ಜಾಲಿ. ಹುಟ್ಟಿದ ಊರನ್ನು ಬಿಟ್ಟು ಬಂದವೆ. ನೀನೇನು ಮಾಡ್ತಿದ್ಯೋ?
ಎಲ್ಲ ಬಂದಿತ್ತೆ ಇಲ್ಲೇ ಮನ್ಗೋಳೆ ಬನ್ನಿ ಸೋಮವಾರ ಫೋನ್ ಮಾಡಿ ಭಾನುವಾರ ಬನ್ನಿ ನಾಳೆ ಸೋಮವಾರ ತೆಗೆಸ್ಕೊಂಡು ಬರೀಲ್ಲ ಅಂತ ಇಲ್ಲೇ ಇಲ್ಲೇ ಏನು ಒಳ್ಳೇದಕ್ಕೆ ಇಲ್ಲಿ ಇಲ್ಲಿ ಹೊಡೆದಿರೋದು ಬೇರೆ ಏನೋ ಹೇಳ್ತಾನು ಈಗ ಹೋಯ್ತಾ ನಾನು ಮುಂದಿರೋದು ಅವನಿಗೆ ಗೊತ್ತಾಯ್ತು ಚಿನ್ನು ವರ್ಷದಂಗೆ ಏನೋ ರಿಪಬ್ಲಿಕ್ ಡೇಗೆ ಪ್ರಾಜೆಕ್ಟ್ ಕೊಟ್ಟಿದ್ದಂತೆ ಇಬ್ರು ಸೇರ್ ಮಾಡ್ತಾ ಇದೀವಿ ಭಾಳ ಆರಾಮ ಕೂತೀವಿ ಯಾರ್ಯಾರು ಮಾಡ್ತಾ ಇರೋದು ನಾನು ಅಷ್ಟೇ ನಾನು ನಮ್ಮಮ್ಮ ಅಷ್ಟೇ ಮಾಡ್ತೀವಿ ನೋಡಿ ಇದು 2 ಲೈನ್ ಅಂಟಿಸಿದ್ದೀವಿ ಇದು 1 ಲೈನ್ ವೈಟು ಇಲ್ಲಿ 1 ಲೈನ್ ಗ್ರೀನ್ ಬಂದು ಅದ್ರ ಮೇಲೆ ಪಿಕಾಕ್ ಬರುತ್ತೆ ಚಿನ್ಮಯ್ ಪಿಕಾಕ್ ರೆಡಿ ಮಾಡ್ತಾ ಇದ್ದಾನೆ ನಾನು ಇನ್ನೊಂದು ಲೈನು ಗ್ರೀನ್ನ ರೆಡಿ ಮಾಡ್ತಾ ಇದ್ದೀನಿ ಹರ್ಷದ ಕುತ್ಕೊಂಡು ನೋಡ್ತಾ ಇದ್ದಾಳೆ ಇಲ್ಲ ನಾನು ನನ್ನ ಅಂಟಿಸ್ತಿಲ್ವಾ ಹಾಯ್ ಚಿನ್ಮಯ್ ಊರಿಂದ ಬಂದು ಟಯರ್ಡ್ ಆಗಿಬಿಟ್ಟು ಮಲ್ಕೊಂಬಿಡೋಣ ಅಂತೇಳಿ ಎಷ್ಟು ಬೇಗ ತಲೆ ಕೊಟ್ಟರು ಚೆನ್ನಾಗಿ ನಿದ್ದೆ ಬಂದ್ಬಿಡುತ್ತೆ ನಿದ್ದೆ ಮಾಡೋಣ ಅಂದರೆ ಇವಳು ಪ್ರಾಜೆಕ್ಟ್ ಮಾಡಬೇಕು ನಾಳೆ ತೊಗೊಂಡು ಹೋಗಲೇಬೇಕು ರಿಪಬ್ಲಿಕ್ ಡೇಗೆ ಅಂತ ಹೇಳಿದ್ಲು ಇನ್ನೇನು ಮಾಡೋದು ಅಂತ ಟೈಮ್ ಬಂದು ಆಲೇ ಆಯಿತು 10:15 ಆಗಿದೆ ಇವಾಗ ಇನ್ನೂ ಮಾಡ್ತಾಯಿದ್ದೀವಿ ನನಗೆ ಕಣ್ಣಂತೂ ಸಿಕ್ಕಾಬಿಟ್ಟೆ ಉರಿತಾ ಇದೆ ಎಷ್ಟೊತ್ತಿಗೆ ಮಲ್ಕೊತೀನೋ ಅಂತ ಅನ್ನಿಸ್ತಾ ಇದೆ ಬಟ್ ಪ್ರಾಜೆಕ್ಟ್ ಮಾಡಬೇಕಾಗಿರೋದ್ರಿಂದ ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ ಇನ್ನೊಂದು ಲೈನು ಗ್ರೀನ್ ಅಂಟಿಸ್ಬಿಟ್ಟು ಇದನ್ನು ಫಿನಿಷ್ ಮಾಡಬೇಕು ಇದನ್ನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಬೇಕಾದರೆ ನಿಮಗೆ ಒಂದು ಐಡಿಯಾ ಬರಲಿ ಅಂತ ಅಂದರೆ ಅದು ಈ ಶೇಪ್ ಇರುತ್ತಲ್ಲ ಈ ಶೇಪ್ನ ನಾವು ನೀಟಾಗಿ ಒಂದು ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಒಂದು ಸೈಜ್ನ ಫಸ್ಟು ರೆಡಿ ಮಾಡಿ ಇಟ್ಕೊಂಡು ಅದರ ಸೈಜು ಪ್ರಕಾರನೇ ಪ್ರತಿಯೊಂದನ್ನು ಕಟ್ ಮಾಡಿ ರೆಡಿ ಮಾಡಿದ್ರೆ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಲಾಸ್ಟಲ್ಲಿ ನಿಮಗೆ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಇವಾಗ ನಾನು ಈ ಸೈಜ್ ಹೆಂಗೆ ಕಟ್ ಮಾಡ್ಕೊತೀನಿ ಅಂತೇಳಿ ತೋರಿಸ್ತೀನಿ ಬನ್ನಿ ನಿಮಗೆ ಒಂದು ಐಡಿಯಾ ಬರುತ್ತೆ ನಿಮಗೂ ಕೂಡ ಅದಕ್ಕೋಸ್ಕರ ಇಟ್ ಈಸ್ ಪಿಕಾಕ್ ನನ್ನ ತಂಗಿ ರಿಪಬ್ಲಿಕ್ ಡೇ ಮಾಡಿಸಿದ್ದು ಹೊಂಟೋದ್ಲ ಅವಳು ಹರ್ಷ ಓ ಇಬ್ರು